ಕೊಡ್ತಾನೆ ಅಂತ ಇಬ್ಬರು ಇಂಥವ್ರು ಭಾಳ ಜನ ಇದ್ದಾರೆ. ಅವರು ಜನರಿಂದ ದುಡ್ಡು ಸಂಗ್ರಹಿಸೋದು, 5 ವರ್ಷ ಚೆನ್ನಾಗಿ ನಡೆಸ್ಕೊಂಡು ಹೋಗೋದು, ನಂತರ ಒಂದು ಸ್ಯಾಚುರೇಟೆಡ್ ಪಾಯಿಂಟ್ ಬರ್ತದೆ. ಸ್ವತಂತ್ರವಾದ ಮೀಡಿಯಾಗೆ ಬೇಕಾಗಿರುವುದು ಸ್ವತಂತ್ರ ಧ್ವನಿ. ಆ ಸ್ವತಂತ್ರ ಧ್ವನಿ ಉಳಿಸಲು ನೀವು ಮಾಡಬೇಕಾದದ್ದು ಇಷ್ಟೇ. ಅದೇನಪ್ಪಾ ಅಂತಂತಂದ್ರೆ ನಿಮ್ಮ ಕೈಲಾದಷ್ಟು ಸಹಾಯ ಈ ಚಾನಲ್ಗೆ ಮಾಡಿ ಹಾಗೂ ನಿಮ್ಮ ಧ್ವನಿಯನ್ನು ಕಾಪಾಡಿಕೊಳ್ಳಿ. ಯಾಕಂದ್ರೆ ಏನು ಮಾಡ್ತಾ ಇದ್ದಾರಪ್ಪ ಇವರು, ಸ್ಪಷ್ಟವಾಗಿ ಗುಳೆದವರು ಬಿಡಿಸ್ತಾ ಇದ್ದಾರೆ. ಇಡೀ ತಮ್ಮ ಇಂಟ್ರು ತುಂಬೆಲ್ಲ ಅಂದ್ರೆ ಇವ್ರು ಸಣ್ಣ ಅಮೌಂಟ್ ಇರ್ತದೆ, ಇನ್ನೊಬ್ರಿಗೆ ದುಡ್ಡು ತೊಗೊಳ್ಳೋದು, ಆ ದುಡ್ಡಿನ ಇವ್ರಿಗೆ ಬಡ್ಡಿ ಕೊಡೋದು ಮಾಡ್ಕೊತಾ ಹೋಗುವಂಥದ್ದು ಕೆಲಸ ಮಾಡ್ತಾಯಿದ್ದಂತ. ಈಗ 665 ಕೋಟಿ ರೂಪಾಯಿ ಡೆಫಿಸಿಟ್ ಆಗ್ಯದ. ಅದೆಲ್ಲಿ ಹೋಯ್ತು ಅನ್ನೋದು ಹುಡುಕ್ತಾ ಇದ್ದೀವಿ ರೀ. ಈಗಾಗಲೇ ನಾವು ಆಸ್ತಿ ಎಲ್ಲ ಮುಟ್ಕೊಂಡು ಹಾಕೊಂಡಿದ್ವಿ ಅಂತ ಹೇಳ್ತಾ ಇದ್ದಾರೆ. ಅಂದ್ರೆ ಇದೆಲ್ಲ ನಾವು ಸೂಕ್ಷ್ಮ ಅಭ್ಯಾಸ ಮಾಡಿದಾಗ ಸ್ಪಷ್ಟ ಆಗೋದೇನಪ್ಪ ಅಂತಂದ್ರೆ, ಒಂದು ಕಡೆ 5 ಬಡ್ಡಿ ಕೊಡ್ತಾನೆ ಅಂತ ಹೇಳೋದು, ಅಥವಾ 3-4 ಬಡ್ಡಿ ಕೊಡ್ತಾನೆ ಅಂತ ಹೇಳೋದು, ತೊಗೊಳ್ಳೋದು, ಆ ದುಡ್ಡು ಮತ್ತೆ ಬಡ್ಡಿಗೋ ಮತ್ತೆ ಉಪಯೋಗ ಮಾಡೋದು, ನಮ್ಮ ಚೆನ್ನಿಗೆ ಉಪಯೋಗ ಮಾಡೋದು. ನಾಳೆ ಅದು ದುಡ್ಡು ಬರಲ್ಲ, ಅದು ಡೆಫಿಸಿಟ್ ಆಗ್ತದೆ. ಈಗಾಗಲೇ ಕೊಟ್ಟಿದ್ದ ದುಡ್ಡು ಇದರಲ್ಲಿ ಹಾಕಿ ದುಡ್ಡು ಹೋಗಿದಾವಂತ ಇಲ್ಲಿ ಕೇಳ್ತಾ ಇದ್ದೀವಿ ನಾವು. SBI ನಮ್ಮ ಸೆಬಿ ಏನದು ಮಾರ್ಕೆಟ್ದಲ್ಲಿ ದುಡ್ಡು ಹಾಕಿ ಕಳ್ಕೊಂಡಿದ್ದಾನೆ, ಈಗಾಗಲೇ ದುಡ್ಡನ್ನು ಲಾಭ ಮಾಡಬೇಕು ಅಂತೇಳಿ. ಯಾಕಂದರೆ ಎಲ್ಲಿ ಹಾಕಿದ್ರು ಸಹಿತ ಇರ್ಬೋದು, ಶೇರ್ ಹಾಕೋದು, ಶೇರ್ ಮಾರ್ಕೆಟ್ನಲ್ಲಿ ಲಾಭ ಹೆಚ್ಚಾಗ್ತಿರ್ಬೋದಿಲ್ಲ ಅಂತಲ್ಲ. ಆದರೆ ಯಾವುದೂ ಆದರೂ ಸಹಿತ 5-10% ಬಡ್ಡಿ ವ್ಯವಹಾರದಿಂದ ಆಗುವಂಥದ್ದಲ್ಲ. ಕೆಲವೊಮ್ಮೆ ಏನೋ ಲಾಭ ಆಗ್ಬೋದು, ಆದರೆ ಭಾಳಷ್ಟು ಸಲ ಏನಾಗಿಬಿಡುತ್ತಪ್ಪ ಅಂದ್ರೆ ಹೂಡಿದ ದುಡ್ಡು ಸಹಿತ ಇರೋದು ಹೋಗಿ ಶೇರ್ ಮಾರ್ಕೆಟ್ ಏಕ್ದಮ್ ಡೌನ್ ಆಗಿ ಲಾಸ್ ಅಂತ ಸಾಕಷ್ಟು ಮಂದಿ ನಾವು ನೋಡ್ತಾ ಇದ್ದೀವಿ. ಅಂಥ ಪ್ರಸಂಗದಲ್ಲೇ ಇವ್ರ ಮೇಲೆ ಹೂಡಿದ ದುಡ್ಡನ್ನು ಇವತ್ತಿನವ್ರಿಗೆ ರಿಟರ್ನ್ಸ್ ಮಾಡ್ತಾ ಇದ್ದಾರೆ ಇಬ್ಬರು. ಮಾನೆ ಆಯಿತು, ಈ ನಮ್ಮ ಏನಪ್ಪ ಅಂದ್ರೆ ಶಿವಮ್ ಆಯ್ತು, ಅಥವಾ ಶಿವಮ್ ಇದರದ ನಮ್ಮ ನೀಲಣ್ಣ ಅವರಾಯ್ತು, ಇವತ್ತು ಕೊಡ್ತಿರ್ಬೋದು. ಆದರೆ ಅದೆಲ್ಲ ಅಕ್ರಮ ದುಡ್ಡ ಕಳಿಸಿದ್ದಲ್ಲ, ಯಾವ ಕಂಪ್ನಿಗಳು ಹಾಕಿ ಕಳಿಸಿದ್ದಲ್ಲ. ಆ ನೋಡಿದ್ರೆ ಯಾವ ಕಂಪ್ನಿಗಳು ಲಾಭದಲ್ಲಿಲ್ಲ. ಇದನ್ನು ಯಾಕೆ ಒಂದು ಮತ್ತೆ ಒತ್ತಿ ಹೇಳ್ತಾ ಇದ್ದೀನಪ್ಪ ಅಂತಂದರೆ, ಪಾಪ ಗುಳೇದವರಾಗಿರ್ಬೋದು, ನಮ್ಮ ಸರ್ಕಾರ ಆಗಿರ್ಬೋದು, DC ಅವರಾಗಿರ್ಬೋದು, ಅವರು ತಮ್ಮ ಪ್ರಾಮಾಣಿಕ ಕೆಲಸವನ್ನು ಈ ಒಂದು ವಿಷಯದಲ್ಲಿ ಮಾಡ್ತಾ ಇದ್ದಾರೆ. ಅದು ಸಂತೋಷ ಪಡುವಂಥ ವಿಷಯ. ವಿಶೇಷವಾಗಿ ಇವರು ಕೆಲಸನೂ ಹೌದು, ಅವ್ರು ಡ್ಯೂಟಿನೂ ಹೌದು. ಆದರೆ ಡ್ಯೂಟಿ ಮಾಡಲಾರಂತ ಎಷ್ಟೋ ಅಧಿಕಾರಗಳಿಲ್ವಾ ಇಲ್ಲಿ. CID ಹಾಕಿದ್ದು, ಮತ್ತೆ ಅದಕ್ಕೆ ಹಾಕಿದ್ದು, ಅದೇ ಕಾಲಕ್ಕೆ CBI, IT ಎಲ್ಲ ಹಾಕಿದ್ರು ನೋಡ್ತಾ ಇರ್ತೀವಿ. ಆದರೆ ಅವ್ರು ಯಾರೂ ಹೊರಗೆ ಈ ರೀತಿ ಬಂದ ಇಷ್ಟ ಆಯ್ತು ಅಂತ ಹೇಳಲಿಕ್ಕೆ ಹೋಗೋದಿಲ್ಲ. ಬಟ್ ಇವರು ಸ್ಪಷ್ಟಪಡಿಸ್ತಾ ಇದ್ದಾರೆ, ಜೊತೆಗೆ ಜನರಿಗೆ ಎಚ್ಚರಿಕೆ ಕೊಡ್ತಾ ಇದ್ದಾರೆ, ದುಡ್ಡು ಹೂಡಬೇಡ್ರಿ ಅಂತ. ಆದರೂ ದುಡ್ಡು ಹೂಡ್ತಾ ಇದ್ದಾರೆ ನಮ್ಮ ಜನ. ಇದು ಭಾಳ ಅದ್ಭುತ.